ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ನಿಮ್ಮ ಇಷ್ಟಪಟ್ಟಿದ್ದಂತಹ ಕಾರ್ಯ ಬಹು ಬೇಗನೆ ನಡಿಬೇಕು. ಕಾರ್ಯ ಅದರ ವ್ಯಾಪ್ತಿ ಏನೇ ಇರಲಿ, ಬಹಳ ಒಂದು ಪ್ರೀತಿಯಿಂದ, ವಿಶ್ವಾಸದಿಂದ, ಸಲುಗೆಯಿಂದ ಏನೋ ಒಂದು ಇಷ್ಟಪಟ್ಟಿರ್ತಾರೆ. ಅದು ಕೆಲಸ, ನಿಮ್ಮ ಜೀವನ, ನಿಮ್ಮ ವ್ಯವಸ್ಥೆ, ನಿಮ್ಮ ದಾರಿ, ಆಗು ಹೋಗು ಎಂಥದೇ ಇರಲಿ, ಅದು ಆ ಇಷ್ಟಪಟ್ಟಂತಹ ಕಾರ್ಯ ನಿಮ್ಮ ಒಂದು ವ್ಯವಸ್ಥಿತ ಜೀವನದಲ್ಲಿ ಶುಭ ಫಲಿತಾಂಶ ತರಬೇಕು. ಆ ಕಾರ್ಯ ಅದು ನೆರವೇರಬೇಕು. ನಿಮಗೆ ಹಿಡಿಸಿದ್ದು ಎಲ್ರಿಗೂ ಹಿಡಿಸಬೇಕು ಮತ್ತು ಅದು ಸರಿ ಹೋಗಬೇಕು, ಅದು ನಿಮಗೆ ದಕ್ಕಬೇಕು. ನಿಮ್ಮ ಪ್ರೇಮ ಜೀವನ ಇರಲಿ, ನಿಮ್ಮ ಮನಸ್ಸಿಗೆ ಸಂತೋಷ ಕೊಡ್ತಕ್ಕಂತಹ ಕಾರ್ಯಗಳಿರಲಿ, ನಿಮ್ಮ ಹಿತಕ್ಕೆ ಅನುಗುಣವಾಗಿರ್ತಕ್ಕಂಥ ವ್ಯವಸ್ಥೆಗಳಿರಲಿ, ಹಾಗೆ ನೀವು ವಸ್ತುಗಳಾಗಿರ್ಬೋದು, ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಾಗಿರ್ಬೋದು, ಆ ಇಷ್ಟಪಟ್ಟಿದ್ದ ಕೆಲಸ ಕಾರ್ಯ ಅಥವಾ ಜೀವನದ ಅಥವಾ ಪಡೆದುಕೊಳ್ಳುವಂಥ ಒಂದು ಬಯಕೆ, ಮನೋಬಯಕೆ, ನಿಮ್ಮ ಮನಸ್ಸಿಗೆ ಬೇಕಾದಂಥ ಒಂದು ಹಿತ ಕೊಡುವಂತಹ ಒಂದು ವಿಷಯ ಸ್ಥಿತಿ ಅದಾಗಿರುತ್ತೆ. ಆ ಸ್ಥಿತಿಯನ್ನೋದನ್ನ ತಾವು ಪಡಿಬೇಕಂತಂದರೆ ಬಹಳಷ್ಟು ತಾವು ಹೋರಾಟ ಮಾಡ್ತೀರ ಬದುಕಿನಲ್ಲಿ. ಸಪೋಸ್ ಒಂದು ಯಾವುದೋ ಒಂದು ಪ್ರೀತಿ ಪ್ರೇಮದಂಥ ವಿಚಾರಗಳಿಗೆ ಹೋಗ್ತೀರಾ, ಉದಾಹರಣೆಗೆ ಅದ್ರ ಹಿಂದೆ ಬೀಳ್ತೀರಾ. ಪ್ರೀತಿ ಪ್ರೇಮ ಮದುವೆ ಗಂಟ ಹೋಗಬೇಕು, ಮದುವೆಯಲ್ಲಿ ಸಮಸ್ಯೆ ಹಾಗೂ ಜಂಜಾಟ ಮಾಡಿ ಎಲ್ಲ ರೀತಿಯಲ್ಲಿ ಸಮಸ್ಯೆ ಮಾಡಿಕೊಂಡು ಕೊನೆಯದಾಗಿ ಧೈರ್ಯ ಇದ್ದರೂ ಮದುವೆ ಆಗಿ ತೋರಿಸ್ತಾರೆ. ಇಲ್ಲಿ ಕೆಲವೊಮ್ಮೆ ನೀವು ಇಷ್ಟಪಟ್ಟಿದ್ದರೂ ಮಧ್ಯಂತರದಲ್ಲಿ ನಿಮಗೆ ದಕ್ಕದೇ ಹೋಗ್ಬೋದು. ಯಾರಿಗೆ ಮದುವೆ ಆಗ್ತಾರೆ? ಸಮಸ್ಯೆ ಎರಡು ಹೃದಯಗಳು ಒಂದೇ ದಾರಿಗೆ ಹೋದರೆ ಅದು ಎಲ್ಲಾದರೂ ಒಂದು ಕಡೆ ಸರಿಪಡಿಸ್ಬೋದು. ಮಧ್ಯಂತರದಲ್ಲೇ ಒಬ್ಬರನ್ನ ಕಳ್ಕೊಂಡ್ರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನೀವೇನೋ ಒಂದು ಇಷ್ಟಪಟ್ಟು ಕೆಲಸ, ಇಂಥ ಕೆಲಸ ಸಿಗಬೇಕು, ಅದಕ್ಕೋಸ್ಕರ ನಾನು ಓದಿದ್ದೀನಿ, ಪ್ರಾಮಾಣಿಕವಾದಂಥ ಪ್ರಯತ್ನ ಎಲ್ಲವೂ ಸಹ ಮಾಡ್ತಾ ಇರ್ತಾರೆ. ಆದರೆ ಆ ಕೆಲಸ ಪಡಿಬೇಕಂತಂದ್ರೆ ನೀವೊಬ್ಬರೇ ಅಲ್ಲ, ಸಾಕಷ್ಟು ಜನ ಇದ್ದಾರೆ. ಯೋಗಗಳು ಒಬ್ರಿಗಿಂತ ಒಬ್ಬರು ಬಲವಾಗಿರ್ತದೆ. ವಿದ್ಯೆಗಳು ಸಹ ಅಷ್ಟೇ, ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಓದಿರ್ತಾರೆ. ಯಾಕಂದರೆ ಒಬ್ಬರಿಗೆ ಒಂದು 100 ಜನ ಹಿಂದೆ ಬಿದ್ದಿರ್ತಾರೆ ಆ ಕೆಲಸ ಪಡೀಲಿಕ್ಕೆ. ಯಾರಲ್ಲಿ ಬುದ್ಧಿಶಕ್ತಿ ಇರ್ತದೆ, ನೈಪುಣ್ಯತೆ ಇರ್ತದೆ, ಅದೃಷ್ಟ ಇರ್ತದೆ, ಅವನು ಪಡಿಬೋದು. ಅದು ಸಹ ಒಂದು ಇಷ್ಟಪಟ್ಟಂಥ ಕಾರ್ಯ, ಪಡಿಬೇಕು. ಹಾಗೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಇಂಥ ಘಟನೆಗಳು, ಇಂತಹ ವಿಷಯಗಳು, ವಿಚಾರಗಳು ನಿಮಗೆ ಬಹಳಷ್ಟು ಗೋಚರ ಆಗ್ತಾ ಇರುತ್ತೆ. ಮತ್ತು ನಿಮಗೂ ಕೂಡ ಅದರ ಒಂದು ಬಯಕೆ ಇರ್ತದೆ, ಪಡಿಬೇಕು ಪಡಿಬೇಕು ಪಡಿಬೇಕು, ಇಷ್ಟೇ ನಿಮ್ಮಲ್ಲಿರ್ತಕ್ಕಂಥ ಒಂದು ಸ್ಥಿತಿ. ಆದರೆ ಹೇಗೆ ಪಡಿಬೇಕು ಅದು ಕೆಲವೊಮ್ಮೆ ನಿಮಗೆ ಮಕರ ಮಾಡ್ಬೋದು, ಗೊತ್ತಾಗದೇ ಇರ್ಬೋದು. ಓದ್ತಾ ಇದ್ದೀರಾ, ಸಾಮಾನ್ಯವಾಗಿ ತಿಳ್ಕೊತಾ ಇದ್ದೀರಾ, ಅಥವಾ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಕನ್ವಿನ್ಸ್ ಮಾಡ್ತಾ ಇದ್ದೀರಾ, ಏನೋ ಒಂದು ಮಾಡ್ತಾ ಇದ್ದೀರಾ, ಆದರೂ ನಿಮ್ಗೆ ದಕ್ತಾ ಇಲ್ಲ, ನಿಮ್ಮ ಕೆಲಸ ಆಗ್ತಾ ಇಲ್ಲ, ಮುಂದೆ ಹೋಗ್ತಾ ಇದೆ. ಇವೆಲ್ಲವೂ ಸಹ ನಿಮ್ಮ ಹಿಂದೆ ಹಠಮಾರಿತನ ಅಥವಾ ನಿಮ್ಮ ಧೋರಣೆ, ವಿಚಾರಗಳು, ವ್ಯವಸ್ಥೆಗಳು, ಆ ಪರಿಣಾಮ ಏನಿದೆ ಕೆಲಸ ಪಡೀಲಿಕ್ಕೆ, ಕೆಲಸ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಜೀವನ ಒಂದು ವ್ಯವಸ್ಥಿತವಾಗಿ ಚಾಲನೆ ಕೊಡಲಿಕ್ಕೆ ಎಲ್ಲವನ್ನೂ ಮಾಡ್ತಾ ಇದ್ದೀರಾ. ಆದರೆ ಅಲ್ಲಿ ನೀವು ಗೆಲ್ತಾ ಇಲ್ಲ. ಗೆಲುವು ನಿಮಗೆ ಇನ್ನೂ ಮುಂದೆ ಮುಂದೆ ಹೋಗ್ತಾ ಇದೆ, ಗೆಲುವು ನಿಮಗೆ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಅದು ಏನೇ ಕಾರ್ಯ ಇರಲಿ, ಅದು ಇಷ್ಟಪಟ್ಟಂಥ ಕಾರ್ಯ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಈ ಕಾರ್ಯವನ್ನು ನಾವು ಹೇಗೆ ನಮ್ಮಂತೆ ಮಾಡಿಕೊಳ್ಬೇಕು, ತಂತ್ರ ವಿಧಾನದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ನೋಡಿ, ಮೊದಲನೇದಾಗಿ 8 ಮುಷ್ಟಿ ಅಕ್ಕಿಯನ್ನು ಎಡಗೈಯಿಂದ ತೆಗೆದುಕೊಳ್ಬೇಕು. ತಮ್ಮ ಲೆಫ್ಟ್ ಹ್ಯಾಂಡ್ ಎಡಗೈಯಿಂದ 8 ಮುಷ್ಟಿ ಅಕ್ಕಿಯನ್ನು ತೆಗೆದುಕೊಂಡು ಒಂದು ಸುತ್ತ ಒಂದು ರೀತಿಯಲ್ಲಿ ಮಾಡಿ, ಅದು ಗುಂಡಾಗಿ ಮಾಡಿ, ಅದರ ಮಧ್ಯದಲ್ಲಿ ಬೆಲ್ಲವನ್ನು ಇಡಿ. ಒಂದು 8 ಮುಷ್ಟಿ ಅಕ್ಕಿ, ಮತ್ತೊಂದು 8 ಮುಷ್ಟಿ ಅಕ್ಕಿ, 2 ಸ್ಥಳದಲ್ಲಿ ನಿಯೋಜನೆ ಮಾಡಿ, ಒಂದರ ಮೇಲೆ ಒಂದು ಬೆಲ್ಲ, ಮತ್ತೊಂದರ ಮೇಲೆ ಒಂದು ಬೆಲ್ಲ, ಟೋಟಲ್ ಆಗಿ 2 ಬೆಲ್ಲ ಕಾಣುತ್ತೆ ನಿಮಗೆ. ಆ ಬೆಲ್ಲದಲ್ಲಿ ದೀಪವನ್ನು ಹಚ್ಚುವಂಥ ಕೆಲಸ ಇದು. ಹಾಗೆ ಆ ದೀಪಗಳಿಗೆ 3 ರೀತಿಯಾದಂಥ ತೈಲವನ್ನು ಹಾಕಬೇಕಾಗ್ತದೆ ಆ ಬೆಲ್ಲದಲ್ಲಿ. ಯಾವ ತೈಲ ಹಾಕ್ತಿರೋ ನಿಮ್ಗೆ ಬಿಟ್ಟಿದ್ದು, ಸಾಸಿವೆದು ಹಾಕ್ತಿರೋ ಅಥವಾ ಎಂಥದ್ದು ಕೊಬ್ಬರಿ ಎಣ್ಣೆ ಹಾಕ್ತಿರೋ, ತುಪ್ಪದ್ದು ಹಾಕ್ತಿರೋ, ಅದು ನಿಮ್ಗೆ ಬಿಟ್ಟಿದ್ದು. ಅದನ್ನು ಹಾಕಿ 3 ರೀತಿಯಾದಂತಹ ತೈಲವನ್ನು ಆ 2 ದೀಪಗಳಿಗೆ ಹಾಕಿ, ಹಾಗೆ 3 ರೀತಿಯಾದಂತಹ ದಾರವನ್ನು ದೀಪದ ಬತ್ತಿಯನ್ನಾಗಿ ತಾವು ಮಾಡಿಕೊಳ್ಬೇಕು.
ಆ ದಾರದ ಬತ್ತಿ ಒಂದು ಕಪ್ಪಾಗಿರಬೇಕು, ಮತ್ತೊಂದು ಕೆಂಪಾಗಿರಬೇಕು, ಮತ್ತೊಂದು ಬಿಳಿಯಾಗಿರಬೇಕು. ಕಪ್ಪು, ಕೆಂಪು, ಬಿಳಿ ಈ 3 ವರ್ಣದಲ್ಲಿರ್ತಕ್ಕಂಥ ದಾರವನ್ನು ಆ ಬತ್ತಿಯನ್ನಾಗಿ ಮಾಡಿಕೊಂಡು ಆ ಬೆಲ್ಲದ 3 ರೀತಿಯಾದಂಥ ಎಣ್ಣೆಯನ್ನು ಹಾಕಿ ಆ ದೀಪದಲ್ಲಿ ತಾವು ಇದನ್ನು ಬೆಳಗಿಸಬೇಕು. ಬೆಲ್ಲದ ದೀಪವನ್ನು ಬೆಳಗಿಸಬೇಕು. ಇದನ್ನು ಉತ್ತರ ಅಭಿಮುಖವಾಗಿ ನಿಮ್ಮ ಇಷ್ಟ ದೈವ ಅಥವಾ ಯಾವುದಾದ್ರೂ ಒಂದು ದೈವವನ್ನು ಆಹ್ವಾನ ಮಾಡಿ, ಇಷ್ಟ ದೈವವನ್ನು ನೆನೆಸ್ಕೊಂಡು, ನಿಮ್ಮ ಆಗಬೇಕಾಗಿರ್ತಕ್ಕಂಥ ಕಾರ್ಯವನ್ನು ನೆನೆಸ್ಕೊಂಡು, ನಿಮಗೆ ಸಿಗಬೇಕಾಗಿರ್ತಕ್ಕಂತಹ ಒಂದು ಸ್ಥಾನ, ವಿಚಾರ, ವ್ಯವಸ್ಥೆ, ಪ್ರೀತಿ ಎಂಥದೇ ಇರಲಿ ಅವೆಲ್ಲವನ್ನ ನೆನೆಸ್ಕೊಂಡು ಉತ್ತರ ಅಭಿಮುಖವಾಗಿ ಆ ದೀಪವನ್ನು ಬೆಳಗಿ ಅದರ ಮುಂದೆ ಕುಳಿತುಕೊಂಡು ಒಂದು ಅರ್ಧ ಗಂಟೆ ಧ್ಯಾನಾಸಕ್ತರಾಗಿ, ಅಂದರೆ ಆ ಧ್ಯಾನದಲ್ಲಿ ನಿಮ್ಗೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಮಾತ್ರ ಗೋಚರ ಆಗಬೇಕು. ಈ ರೀತಿ ಮಾಡುವಂಥ ಒಂದು ವಿಧಾನ ಮಾಡಿ ಇದನ್ನು ಶುಕ್ರವಾರ ದಿವಸ ಮಾಡೋದು ಶುಭ. ಸಾಧ್ಯ ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿ, ಬ್ರಾಹ್ಮಿ ಮುಹೂರ್ತದಲ್ಲಿ. ಕೆಲವೊಬ್ರಿಗೆ ಆಗೋದಿಲ್ಲ, ಮನೇಲಿ ಎಲ್ಲರೂ ನೋಡ್ತಾ ಇರ್ತಾರೆ, ಕಷ್ಟಗಳಿರ್ತದೆ, ಅವ್ರದ್ದೇ ಆದಂಥ ಸಮಸ್ಯೆ ಇಂಥದ್ದೆಲ್ಲ ಮಾಡಲಿಕ್ಕೆ ಏನೋ ಮಾಡ್ತಾ ಇದ್ದಾನೆ ಅಥವಾ ಏನೋ ಒಂದು ರೀತಿಯಲ್ಲಿ ನೋಡೋವಂಥ ದೃಷ್ಟಿಕೋನ ಬೇರೆ ಇರ್ತದೆ. ಅಂಥವರು ಯಾರೂ ಇಲ್ಲದಿರ್ತಕ್ಕಂಥ ಸಮಯ ನೋಡಿ ಮಾಡಿ, ಅಥವಾ ತಮ್ಮ ಒಂದು ರೂಮ್ನಲ್ಲೋ ಎಲ್ಲ ಒಂದು ಕಡೆ ಸ್ಥಳ ನೋಡ್ಕೊಂಡು ನಿಯೋಗ ಮಾಡಿ ಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಉತ್ತರಾಭಿಮುಖವಾಗಿ ಮಾಡ್ಬೋದಾಗಿದೆ. ಇದನ್ನು ಶುಕ್ರವಾರ ದಿವಸ ಮಾಡೋದು ಬಹಳ ಶ್ರೇಷ್ಠ. ಅದರಲ್ಲೂ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ಶ್ರೇಷ್ಠ ಎಂಬುದಾಗಿ ನಾವು ನೋಡ್ಬೋದು. ಈ ಕಾಯಕಲ್ಪವನ್ನು ಮಾಡೋದ್ರಿಂದ, ಭಕ್ತಿಯಿಂದ ತಾವು ಇಂಥ ಕೆಲಸವನ್ನು ಮಾಡೋದ್ರಿಂದ ಇಷ್ಟಪಟ್ಟಂಥ ಕಾರ್ಯ, ವ್ಯವಸ್ಥೆ, ವಿಚಾರಗಳು ನೆರವೇರುತ್ತೆ ಎಂಬುದಾಗಿ ಹೇಳೋದು. ಗುರುಗಳೇ, ನಾನು ಒಂದು ಕೆಲಸವನ್ನು ಮಾಡಬೇಕು, ಕೆಲಸ ತಗೊಳ್ಬೇಕು, ಇದು ಮಾಡಿದ ತಕ್ಷಣ ಕೆಲಸ ಸಿಗ್ಬಿಡುತ್ತಾ ಅನ್ನೋದು ಒಂದು ಮನಸ್ಸಿನಲ್ಲಿ ಮೂಡುವಂಥ ಯೋಚನೆ. ಬಟ್ ಇದು ಮಾಡಿದ ತಕ್ಷಣ ಸಿಗುತ್ತೆ ಅನ್ನೋದಲ್ಲ. ಆ ಕೆಲಸ ಪಡೀಲಿಕ್ಕೆ ನಿಮ್ಮಲ್ಲಿ ಒಂದು ಜಾಗೃತ ಅವಸ್ಥೆ ತರುತ್ತೆ, ಏಕಾಗ್ರತೆ ಅನ್ನೋದನ್ನ ರೂಢಿಸುತ್ತೆ. ಆ ಒಂದು ವ್ಯವಸ್ಥೆಗೆ ಹಠ ಮಾಡಿ ಆದರೂ ಅದನ್ನು ತಲುಪುವಷ್ಟು ಯೋಗ, ಗುರಿಯನ್ನು ಈ ಒಂದು ತಂತ್ರ ವಿಧಾನ ನಿಮಗೆ ತರಿಸ್ಕೊಡುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಮನುಷ್ಯ ಇದನ್ನೇ ಮಾಡ್ತಾನೆ ಅಂದಮೇಲೆ ಆ ಒಂದು ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಓದು, ಬರಹ, ಕಲಿಕೆ, ವಿಚಾರಗಳನ್ನು ಪಾಲಿಸ್ತಾನೆ. ಹಾಗಾಗಿ ಆ ದಿಕ್ಕಿನೆಡೆ ಸಾಗುತ್ತೆ. ಏನೇ ಇರಲಿ, ಅದು ಪ್ರೀತಿ ಇರಲಿ, ವಿಶ್ವಾಸ ಇರಲಿ, ಮತ್ತೊಂದಿರಲಿ. ಪ್ರೀತಿಯಲ್ಲಿ ಆಕರ್ಷಣೆ ಕಳೆದೋಗಿರುತ್ತೆ, ಅದು ಮತ್ತೆ ಪುನರ್ಪ್ರಾಪ್ತಿ ಆಗೋ ಹಾಗೆ ಮಾಡುತ್ತೆ. ಅಂದರೆ ನಿಮ್ಮ ಒಂದು ಸ್ಥಾನ, ಗತ್ತು, ವಿಚಾರ ಇದ್ದರೆ ಎಲ್ಲೇ ಹೋದರೂ 4 ಜನ ನಿಮ್ಮನ್ನು ತಿರುಗಿ ನೋಡ್ಬೋದು. ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ತಾವು ಶುಕ್ರವಾರ ದಿವಸ ಮಾಡಿ ಬೆಲ್ಲದ ದೀಪವನ್ನು ಹೀಗೆ ನಾ ಹೇಳಿದ ಪ್ರಕಾರದಂತೆ ಬೆಳಗಿಸಿ ಇಷ್ಟಾರ್ಥ ಕಾರ್ಯವನ್ನು ನೆರವೇರಿಸಿಕೊಳ್ಳಿ. ಶುಭ ಫಲಿತಾಂಶವನ್ನು ತಾವು ಕಾಣಬಹುದಾಗಿದೆ. ಹಾಗೆ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಬೆಂಗಳೂರು ಇಲ್ಲಿದೆ. ಖಂಡಿತ ಬರೋರು ಬಂದು ಭೇಟಿ ಆಗ್ಬೋದು. ಫೋನಿನ ಮೂಲಕ ಮೊದಲೇ ಸಮಯವನ್ನು ಖಚಿತಪಡಿಸ್ಕೊಳ್ಳಿ. ಅಥವಾ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲವೋ ಅಂಥವರು ಈ ಕರೆ ಮಾಡಿ ಸಮಾಲೋಚನೆ ಮಾಡ್ಬೋದಾಗಿದೆ. ತಿಳಿದಿದ್ದ ವಿಷಯವನ್ನು ತಿಳಿಸುವಂಥ ಪ್ರಯತ್ನ ನಮ್ಮಿಂದ ಸಾಗ್ತಾ ಇರುತ್ತೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ.